PCOD ಮತ್ತು PCOS ಮಧ್ಯೆ ಇರೋಂಥ ಡಿಫ್ರೆನ್ಸ್ನ ಇವತ್ತು ನಾನು ನಿಮ್ಮೆಲ್ರಿಗೂ ತಿಳಿಸ್ತೀನಿ. ಹಲವಾರು ಜನ ಎರಡೂ ಸೇಮ್ ಅಂತ ಅನ್ಕೊಂತಾರೆ, ಬಟ್ ತುಂಬಾನೇ ಜಾಸ್ತಿ ಡಿಫ್ರೆನ್ಸ್ ಇದೆ. ಸೊ PCOD ಅಂತಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್. ಅಂದ್ರೆ ಡಿಸೀಸ್ ಅಂದಿದ ತಕ್ಷಣನೇ ಓ ಅಂತ ಅಂದ್ಬಿಟ್ಟಲ್ಲ, ಡಿಸ್ ಈಸ್ ಯಾವುದೋ ಒಂದು ಕಾರ್ಯ ಆಗಬೇಕು, ಅದರೊಳಗಡೆ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅಷ್ಟೇ. ಅಂದರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು. ಅದೇನು ಅಂತಂದರೆ ನಿಮ್ಮ ಓವರಿ ಏನು ಎಗ್ಸ್ ಪ್ರೊಡ್ಯೂಸ್ ಮಾಡ್ತಿತ್ತು, ಅದು ಇಮ್ಮೆಚ್ಯೂರ್ ಎಗ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಸೊ ಇಮ್ಮೆಚ್ಯೂರ್ ಎಗ್ಸು ಹಂಗೇನೇ ಇತ್ತು ಅಂತಂದರೆ ಸಿಸ್ಟ್ ಆಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ಬಂದು ಒಂದು ಪ್ರೋಸೆಸ್. ಸೊ ಇದನ್ನ PCOD ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು PCOS, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್. ಸೊ ಡಿಸೀಸೇ ಆ್ಯಕ್ಚುಲಾಗಿ ನಾರ್ಮಲ್ ಇದೆ ಅಂತಂದರೆ ಸಿಂಡ್ರೋಮ್ ಇನ್ನು ಕಮ್ಮಿ ಇರ್ಬೋದು ಅಂತ ಅನ್ಕೊಂತಿದ್ದೀರಾ ಅಂತಂದರೆ ಇಲ್ಲ. ಈ ಕಂಡೀಷನ್ ಒಳಗಡೆ ನಿಮ್ಮ ಬಾಡಿ ಮೇಲ್ ಹಾರ್ಮೋನ್ಸ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಅಂದರೆ ಬೇಸಿಕ್ಲಿ ಏನಾಗ್ತಿರುತ್ತೆ, ನಿಮಗೆ ಜಾಸ್ತಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ವಿಚ್ ಇಸ್ ದ ಪ್ರೈಮರಿ ಕಾಸ್ ಫಾರ್ ಮಲ್ಟಿಪಲ್ ಥಿಂಗ್ಸ್. ಏನೇನಾಗ್ತಿರ್ಬೋದು, ಆ್ಯಕ್ನಿ ಆಗ್ತಿರ್ಬೋದು, ಇಲ್ಲ ಅಂತಂದರೆ ಹೇರ್ ಫಾಲ್ ಆಗ್ತಿರ್ಬೋದು, ಓಕೆನಾ. ಸೊ ಅದ್ರ ಜೊತೆ ಇರ್ರೆಗ್ಯುಲರ್ ಸೈಕಲ್ಸ್ ಆಗ್ತಿರ್ಬೋದು, ಅದರ ಜೊತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಿರ್ಬೋದು, ಅದರಿಂದ ವೆಯ್ಟ್ ಗೇನ್ ಆಗ್ತಿರ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ತಿರ್ಬೋದು, ಹಲವಾರು ವಿಷಯ ಆಗ್ತಿರುತ್ತೆ. ಎಸ್ಪೆಷಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬಂತು ಅಂತಂದ್ರೆ. ಸೊ ಇದನ್ನ ರಿಕವರ್ ಮಾಡೋದಕ್ಕೆ ಚಾನ್ಸ್ ಇಲ್ವಾ ಅಂತಂದ್ರೆ ಮಾಡಬಹುದು, ಬಟ್ ಇದರಿಂದ ಕಂಪ್ಲೀಟ್ ಆಗಿ ಬರಬಹುದಾ ಹೊರಗಡೆ ಅಂತಂದ್ರೆ ಅದಕ್ಕೆ ಜಾಸ್ತಿನೇ ಟೈಮ್ ತಗೊಳುತ್ತೆ. ಬಟ್ ನಾನು ಹೇಳೋಂಥ 3 ಸಿಂಪಲ್ ಚೇಂಜಸ್ ಮಾಡ್ಕೊಂಡ್ರಿ ಅಂತಂದ್ರೆ ಇದನ್ನ ಮ್ಯಾನೇಜ್ ಮಾಡಿ. ಸೊ ಮೊದಲನೇ ಚೇಂಜ್ ಏನು ಅಂತಂದ್ರೆ, ನೀವು ಒಂದು ನಿಮ್ಮ ಪ್ರಕಾರ ಹೆಲ್ದಿಯರ್ ವರ್ಷನ್ ಆಫ್ ಯುವರ್ ಡಯಟ್ ಏನಿರುತ್ತಲ್ಲ ಅದನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಅದು ಒಂದು ಹೋಲ್ ಗ್ರೇನ್ ತಿನ್ನೋದಾಗಿರ್ಬೋದು, ಇಲ್ಲ ಮುದ್ದೆ ತಿನ್ನೋದಾಗಿರ್ಬೋದು, ಇಲ್ಲ ಸ್ವಲ್ಪ ತರಕಾರಿ ತಿನ್ನೋದಾಗಿರ್ಬೋದು, ಫ್ರೂಟ್ಸ್ ತಿನ್ನೋದಾಗಿರ್ಬೋದು. ಬೇಸಿಕ್ಲಿ ಏನು ಹೆಲ್ತಿ ಅಂತ ಅಂದ್ಬಿಟ್ಟು ಅನ್ಸುತ್ತಲ್ಲ ಅದನ್ನು ಆದಷ್ಟು ನಿಮ್ಮ ಡಯಟ್ ಒಳಗಡೆ ಸ್ಲೋಲಿ ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ಒಂದು ಹೆಲ್ದಿಯರ್ ಲೈಫ್ ಸ್ಟೈಲ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಎರಡನೇದೇನು ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತು ಸ್ಲೀಪ್. ಸೊ ಸ್ಲೀಪ್ ಆ್ಯಕ್ಚುಲ್ ಆಗಿ ಈಸ್ ಡಿಪೆಂಡೆಂಟ್ ಆನ್ ದ ಸ್ಟ್ರೆಸ್ ಆಲ್ಸೋ. ಸೊ ನೀವು ಜಾಸ್ತಿ ಸ್ಟ್ರೆಸ್ ಇದ್ರಿ ಅಂತ ಹಲವಾರು ಜನಕ್ಕೆ ನಿದ್ದೆ ಪ್ರಾಪರಾಗಿ ಬರ್ತೀವಿ. ಸೊ ಸ್ಟ್ರೆಸ್ನ ಮ್ಯಾನೇಜ್ ಮಾಡಿ ಲೈಟಿಗೆ ಸ್ಲೀಪ್ ಆ್ಯಕ್ಚುಲ್ ಆಗಿ ತಾನಾಗೇನೆ ಇಂಪ್ರೂವ್ ಆಗ್ತಿರುತ್ತೆ. ಸೊ ಇದನ್ನ ಮ್ಯಾನೇಜ್ ಮಾಡಿದ್ರಿ ಅಂತಂದರೆ ತುಂಬಾ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತಂದರೆ 3ನೇ ಪಾಯಿಂಟ್. ಸೊ ಹಲವಾರು ಜನಕ್ಕೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಸಿಂಪಲ್ ಆಸ್ ದಟ್ ನಿಮ್ಗೆ ಏನು ಇಷ್ಟ ಇರುತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಮೇ ಬಿ ಅದು ವಾಕಿಂಗ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಇದೆಲ್ಲನೂ ನಿಮ್ಮ ಮೂಡ್ನ ಲಿಫ್ಟ್ ಮಾಡುತ್ತೆ. ಸ್ಲೋ ಆಗಿ ಆ್ಯಕ್ಚುಲಿ ಎಲ್ಲಿ ಸ್ಟ್ರೆಸ್ ಇರುತ್ತೆ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಂಪಲ್. ಬೇಡ ನನಗೆ ಏನಾದರೂ ಒಂದು ಸಿಂಪಲ್ ಆಗಿ ಇಡಿ ಅಂತಂದರೆ ಲೈಟಿಗೆ ನೀವು ವರ್ಕೌಟ್ ಮಾಡ್ತಿದ್ದೀರಾ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೀರಾ ಅಂತ ಅದನ್ನ ನಿಮ್ಮ ಎನರ್ಜಿ ಬೂಸ್ಟ್ ಬರುತ್ತೆ. ಅದರಿಂದ ಸ್ಟ್ರೆಸ್ ಕೂಡ ಮ್ಯಾನೇಜ್ ಆಗೋ ಚಾನ್ಸಸ್ ಜಾಸ್ತಿ. ಈ 3 ಸಿಂಪಲ್ ಚೇಂಜ್ ಮಾಡೋದ್ರಿಂದ ನೀವು ಆರಾಮಾಗೇನೆ ಇದನ್ನು ಮ್ಯಾನೇಜ್ ಮಾಡ್ಬೋದು. ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನೀವು ನೋಡಿದ್ರಿ ಅಂತಂದರೆ ಇದರಿಂದ ಹೊರಗಡೆ ಕೂಡ ಬರೋ ಚಾನ್ಸಸ್ ಜಾಸ್ತಿ. ಸಿಂಪಲ್ ಆಸ್ ದಟ್. ಐ ಹೋಪ್ ದಿಸ್ ಹೆಲ್ಪ್ಸ್. ಡೋಂಟ್ ಫರ್ಗೆಟ್ ಟು ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್.